ರಾಜ್ಯ ನಾಯಕತ್ವ ಬದಲಾವಣೆ ಜಟಾಪಟಿಗೆ ಮಧ್ಯಪ್ರವೇಶ ಮಾಡ್ತಾರ ಸೋನಿಯಾ ಗಾಂಧಿ ಅನ್ನೋ ಪ್ರಶ್ನೆ. ಈವರೆಗೆ ಸೋನಿಯಾ ಗಾಂಧಿ ಮಧ್ಯಪ್ರವೇಶ ಮಾಡಿಲ್ಲ. ಇದೀಗ ಮಧ್ಯಪ್ರವೇಶಿಸುವಂತೆ ಎಐಸಿಸಿ ಅಧ್ಯಕ್ಷ ಖರ್ಗೆ ಸಲಹೆ ಕೊಟ್ಟಿದ್ದಾರೆ. ಖರ್ಗೆ ಸಲಹೆಗೆ ಓಕೆ ಅಂತಾನೂ ಹೇಳಿದಾರಂತೆ ಕಾಂಗ್ರೆಸ್ನ ಅಧಿನಾಯಕಿ. ನೋಡಿ, ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬೆಳವಣಿಗೆ ಆಗೋಯ್ತು. ಡಿಕೆ ಶಿವಕುಮಾರ್ ಅವರು ಹಾಗೇನೆ ಸಿಎಂ ಸಿದ್ದರಾಮಯ್ಯನವರು ಅವರ ಆಪ್ತರು ಒಂದಷ್ಟು ಮಾತುಕತೆ ನಡೆಸಿದ್ದಾಯ್ತು. ಮಾಧ್ಯಮಗಳ ಮುಂದೆ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟಿದ್ದು ಆಯಿತು. ಅದಾದ ನಂತರ ಖರ್ಗೆ ಅವರು ರಾಹುಲ್ ಗಾಂಧಿ ಅವ್ರ ಜೊತೆಗೆ ಮಾತಾಡಿದ್ದು ಆಗಿದೆ. ಸಿದ್ದರಾಮಯ್ಯನವರು ಮಾತಾಡಿದ್ರು, ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರಿಗೆ ಮೆಸೇಜ್ ಮಾಡಿದ್ದಾರೆ ಅನ್ನೋದು ಕೂಡ ಆಗಿತ್ತು. ಆದರೆ ಸೋನಿಯಾ ಗಾಂಧಿ ಅವರು ಕಾಂಗ್ರೆಸ್ನ ಅಧಿನಾಯಕಿ ಇಲ್ಲಿವರೆಗೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ಮೂವನ್ನ ತೆಗೆದುಕೊಂಡಿಲ್ಲ. ಅಂದರೆ ಸಿದ್ದರಾಮಯ್ಯನವ್ರಿಗೆ ಕಾಲ್ ಮಾಡೋದಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರನ್ನು ದೆಹಲಿಗೆ ಬನ್ನಿ ಅಂತ ಹೇಳೋದಾಗಿರ್ಬೋದು, ಅಥವಾ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೋ ಅಥವಾ ರಾಹುಲ್ ಗಾಂಧಿ ಅವ್ರಿಗೋ ಅಥವಾ ಸುರ್ಜೇವಾಲಾ ಅವ್ರಿಗೋ ಯಾರಿಗೋ ಈ ಥರದ್ದು ಮಾಡಿ ಅಂತ ಹೇಳಿದ್ದು ಕೂಡ ಇಲ್ಲ. ಸೊ ಈ ಕಾರಣಕ್ಕಾಗಿ ಖರ್ಗೆ ಅವರು ಖುದ್ದಾಗಿ ಎಐಸಿಸಿ ಅಧ್ಯಕ್ಷರು ಖರ್ಗೆ ಅವರು ಖುದ್ದಾಗಿ ಕಾಂಗ್ರೆಸ್ನ ಅಧಿನಾಯಕಿಯವ್ರಿಗೆ ಮನವಿ ಮಾಡ್ಕೊಂಡಿದ್ದಾರಂತೆ ಸೋನಿಯಾ ಗಾಂಧಿ ಅವ್ರಿಗೆ. ಇಲ್ಲ, ಈ ವಿಚಾರ ಸದ್ಯಕ್ಕೇನೋ ತಣ್ಣಗಾಗಿದೆ, ಆದರೆ ಇದು ಮುಂದೆ ಮತ್ತೆ ಉಲ್ಬಣಿಸಬಹುದು, ಮತ್ತೆ ಸಮಸ್ಯೆ ಎದುರಾಗಬಹುದು. ಈ ಕಾರಣಕ್ಕಾಗಿ ನೀವು ಈ ವಿಚಾರವನ್ನು ಪ್ರಸ್ತಾಪಿಸುವುದು ಸೂಕ್ತ. ಅವ್ರು ಇಬ್ಬರನ್ನು ಕೂರಿಸ್ಕೊಂಡು ಮಾತನಾಡುವಂಥದ್ದು ಸೂಕ್ತ, ಅಥವಾ ಇಬ್ಬರಿಗೂ ಸಲಹೆ ಕೊಡುವಂಥದ್ದು ಸೂಕ್ತ. ಸದ್ಯಕ್ಕೇನು ಇದು ತಟಸ್ಥ ರೀತಿಯಾಗಿ ಅನಿಸಿದ್ರು ಕೂಡ ಮುಂದೆ ಕಾಂಗ್ರೆಸ್ಗೆ ಇದು ದೊಡ್ಡ ಹೊಡೆತ ಕೊಡಬಹುದು. ಆ ಕಾರಣಕ್ಕೆ ಈಗಲೇ ಕಂಟ್ರೋಲ್ ಮಾಡೋದು ಸೂಕ್ತ ಅನ್ನೋದನ್ನು ಹೇಳಿದಾರಂತೆ. ಅದಕ್ಕೆ ಸೋನಿಯಾ ಗಾಂಧಿ ಅವರು ಓಕೆ ಆಯಿತು ಮಾತಾಡ್ತೀನಿ ಅಂತ ಹೇಳಿದಾರಂತೆ. ಯಾವಾಗ ಮಾತಾಡ್ತಾರೆ, ಏನು ಮಾತಾಡ್ತಾರೆ, ಇದು ಪ್ರಶ್ನೆ. ಸೋನಿಯಾ ಗಾಂಧಿ ಮಾತನ್ನ ಕೇಳ್ತಾರಾ ಅನ್ನೋದು ಕೂಡ ಪ್ರಶ್ನೆ. ಯಾಕಂದರೆ ಈಗಾಗಲೇ ರಾಹುಲ್ ಜೊತೆ ಈ ಕುರಿತು ಚರ್ಚಿಸಿದ್ದಾರೆ ಸೋನಿಯಾ. ಡಿಸಿಎಂ ಡಿಕೆಶಿ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರಂತೆ ಸೋನಿಯಾ ಅವರು. ಆದರೆ ಈ ವಿಚಾರದಲ್ಲಿ ಮಧ್ಯ ಪ್ರವೇಶಿಸಬೇಡಿ ಅಂತ ರಾಹುಲ್ ಹೇಳಿದಾರಂತೆ. ಸಮಯ ಬಂದಾಗ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತಲೂ ರಾಹುಲ್ ಹೇಳಿದಾರಂತೆ. ಆದರೆ ಇದೀಗ ಅಂತಿಮ ಘಟ್ಟಕ್ಕೆ ಬಂದಿರೋದ್ರಿಂದ ಮಧ್ಯಪ್ರವೇಶ ಮಾಡಬಹುದಾದ ಸಾಧ್ಯತೆ ಇದೆ. ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ಅಧಿನಾಯಕಿ ಅನ್ನಡೆ. ನೋಡಿ, ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವ್ರ ಪರವಾಗಿ ಬ್ಯಾಟ್ ಬೀಸಿದ್ದಾರೆ ಅನ್ನುವಂಥದ್ದು ಬಲ್ಲ ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ. ಸೋನಿಯಾ ಗಾಂಧಿ ಅವರ ಪಕ್ಕಾ ಶಿಷ್ಯ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಅವರು ಸೋನಿಯಾ ಗಾಂಧಿ ಅವ್ರಿಗೆ ಏನು ಹೇಳಿದ್ರು ಕೂಡ ಆ ಕೆಲಸವನ್ನು ಚಾಚು ತಪ್ಪದೆ ಮಾಡಿದ್ದು ಉಂಟು, ಅದರಲ್ಲಿ ಸಕ್ಸಸ್ ಆಗಿದ್ದು ಉಂಟು, ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸಿದ್ದು ಉಂಟು. ಹಾಗಾಗಿ ಸೋನಿಯಾ ಗಾಂಧಿ ಅವರಿಗೆ ಡಿ ಕೆ ಶಿವಕುಮಾರ್ ಅವರ ಮೇಲೆ ವಿಪರೀತವಾದಂಥ ವಿಶ್ವಾಸ ಇದೆಯಂತೆ, ನಂಬಿಕೆ ಇದೆಯಂತೆ. ರಾಹುಲ್ ಗಾಂಧಿ ಅವರ ಬಳಿ ಇದನ್ನೇ ಹೇಳಿದರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ. ಆದರೆ ರಾಹುಲ್ ಗಾಂಧಿ ಅವರು ಈ ವಿಚಾರದಲ್ಲಿ ನೀವು ಬರಬೇಡಿ, ಮಧ್ಯಪ್ರವೇಶವನ್ನು ಮಾಡಬೇಡಿ ಅಂತ ಸೋನಿಯಾ ಗಾಂಧಿ ಅವರಿಗೆ ಹೇಳಿದ್ರು ಅನ್ನುವಂಥ ವಿಚಾರ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಸೋನಿಯಾ ಗಾಂಧಿ ಅವರ ಒಲವು, ಸೋನಿಯಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ವಿಶ್ವಾಸವನ್ನು ಇಟ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ. ಬಟ್ ರಾಹುಲ್ ಗಾಂಧಿ ಅವರಿಗೆ ವಾಸ್ತವ ಚಿತ್ರಣ ಏನು ಅನ್ನೋದನ್ನು ಅನೇಕ ಮಂದಿ ವಿವರಿಸಿದ್ದಾರೆ. ಸಿದ್ದರಾಮಯ್ಯನವರು ಅನಿವಾರ್ಯ, ಡಿ ಕೆ ಶಿವಕುಮಾರ್ ಅವರು ಅನಿವಾರ್ಯ ಅಂತ. ಬಟ್ ಈಗ ಅಂತಿಮ ಹಂತಕ್ಕೆ ಬಂದಿದೆ. ನಾ ಕೊಡೆ ನೀ ಬಿಡ ಅನ್ನೋ ಪರಿಸ್ಥಿತಿ ಇದೆ. ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಇದೆ. ಸೋನಿಯಾ ಗಾಂಧಿ ಅವರ ಎಂಟ್ರಿ ಅನಿವಾರ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ರಾಜ್ಯದಲ್ಲಿ ನಡೆದಂತಹ ಬೆಳವಣಿಗೆಗಳಿಗೆ ಈಗ ತಾತ್ಕಾಲಿಕವಾಗಿ ಕಡಿವಾಣವನ್ನ ಹಾಕಲಾಗಿದೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡುವ ಮೂಲಕ ಸದ್ಯಕ್ಕೆ ಕದನಕ್ಕೆ ವಿರಾಮವನ್ನ ಎಳೆದಿದ್ದಾರೆ. ಈಗ ಹೈಕಮಾಂಡ್ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ, ಏನ್ ಮಾಡ್ಬೇಕು ಮುಂದೆ ಅಂತೇಳಿ. ಇಲ್ಲಿಯವರೆಗೆ ಸೋನಿಯಾ ಗಾಂಧಿ ಅವರು ಎಂಟ್ರಿ ಆಗಿರ್ಲಿಲ್ಲ. ಇನ್ನೊಮ್ಮೆ ಅವರು ರಾಹುಲ್ ಗಾಂಧಿ ಅವರಿಗೆ ಸಲಹೆಯನ್ನ ಕೊಟ್ಟಂತ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಆ ಸಂದರ್ಭದಲ್ಲಿ ಒಪ್ಕೊಂಡಿರ್ಲಿಲ್ಲ. ನೀವು ಈ ವಿಚಾರದಲ್ಲಿ ಮಧ್ಯಪ್ರವೇಶವನ್ನ ಮಾಡಬೇಡಿ, ನಾವು ಸಮಯ ಬಂದಾಗ ನಾನು ನಿರ್ಧಾರವನ್ನ ತೆಗೆದುಕೊಳ್ತೇನೆ ಅಂತೇಳಿ ತಮ್ಮ ತಾಯಿಗೆ ಅವರು ಹೇಳಿದ್ರು. ಆ ಕಾರಣಕ್ಕೆ ಸೋನಿಯಾ ಗಾಂಧಿ ಅವರು ಕೂಡ ಎಂಟ್ರಿ ಆಗಿರ್ಲಿಲ್ಲ. ಪದೇ ಪದೇ ಸೋನಿಯಾ ಗಾಂಧಿ ಅವ್ರ ಮೇಲೆ ಒತ್ತಡ ಕೂಡ ಹೆಚ್ಚಾಗ್ತಾ ಇತ್ತು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಈಗ ಅಧಿಕೃತವಾಗಿ ನೀವು ಮಧ್ಯಪ್ರವೇಶವನ್ನ ಮಾಡ್ಬೇಕು, ಇದನ್ನ ತಿಳಿಗೊಳಿಸ್ಬೇಕು ಅಂತೇಳಿ ಸಲಹೆಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಅನಿವಾರ್ಯವಾಗಿ ಸೋನಿಯಾ ಗಾಂಧಿ ಅವರು ಮಧ್ಯಪ್ರವೇಶವನ್ನ ಮಾಡ್ಬೇಕಾಗತ್ತೆ. ರಾಹುಲ್ ಗಾಂಧಿ ಅವರಿಗೆ ಸಲಹೆಯನ್ನ ಕೊಟ್ಟು ಮೊದಲು ಈ ವಿಚಾರದಲ್ಲಿ ಒಂದು ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂತ ಸೂಚನೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಯಾಕಂದ್ರೆ ಎಐಸಿಸಿ ನಾಯಕಿ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಹಿಂದೆ ಬ್ಯಾಟಿಂಗ್ ಅನ್ನ ಮಾಡಿದ್ರು. ಅಂದ್ರೆ ಪಕ್ಷಕ್ಕಾಗಿ ಅವರ ಕೊಡುಗೆ ಮತ್ತೆ ಹಿಂದಿನಿಂದಲೂ ಕೂಡ ಪಕ್ಷದಲ್ಲೇ ಉಳಿದು ಬಂದಂತದ್ದು. ಜೊತೆಗೆ ಪಕ್ಷ ಯಾವುದೇ ಜವಾಬ್ದಾರಿಗಳನ್ನು ಕೊಟ್ಟರು ಕೂಡ ಅದನ್ನ ಸಮರ್ಥವಾಗಿ ಸೋನಿಯಾ
ಡಿ ಕೆ ಶಿವಕುಮಾರ್ ಅವರು ನಿರ್ವಹಿಸಿದ್ರು. ಹಾಗಾಗಿ ಸೋನಿಯಾ ಗಾಂಧಿ ಅವರಿಗೆ ಅವರ ಮೇಲೆ ಒಲವಿದೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಆ ಕಾರಣಕ್ಕೆ ರಾಹುಲ್ ಗಾಂಧಿ ಅವರು ಎಲ್ಲೋ ಒಂದ್ ಕಡೆ ಹಿಂದೇಟನ್ನ ಹಾಕಿದ್ರು. ಈಗ ಅಂತಿಮವಾಗಿ ಸೋನಿಯಾ ಗಾಂಧಿ ಅವರು ಈ ವಿಚಾರದಲ್ಲಿ ಯಾವ್ದಾದ್ರೂ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಕಗ್ಗಂಟನ್ನ ಸರಿಪಡಿಸುವಂತೆ ಸಲಹೆಯನ್ನ ಕೊಡುವಂತ ಸಾಧ್ಯತೆಗಳಿದೆ. ಖರ್ಗೆ ಅವರು ಕೂಡ ಅದೇ ಸಲಹೆಯನ್ನ ಸೋನಿಯಾ ಗಾಂಧಿ ಅವರಿಗೆ ಹೇಳಿದ್ದಾರೆ. ಆ ಕಾರಣಕ್ಕೆ ಈಗ ಮಧ್ಯಪ್ರವೇಶ ಮಾಡಬಹುದು ನೀತಿ. ಥ್ಯಾಂಕ್ ಯು ಶಿವು, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.